ಈ ಪಾಡ್ಕಾಸ್ಟ್ ಸೀರೀಸ್ ನಲ್ಲಿ ಬರುವ ಎಲ್ಲಾ ಕಥೆಗಳು ಹೇಳುಗರ ಜೀವನದ ಕಥೆಗಳಾಗಿದ್ದು, ಈ ಕಥೆಗಳಿಗೂ ಪ್ರತಿಧ್ವನಿಗೂ ಯಾವುದೇ ಸಂಬಂಧವಿರುವುದಿಲ್ಲ. ಈ ಕಾರ್ಯಕ್ರಮದ ಉದ್ದೇಶ ಕೇವಲ ಮನೋರಂಜನೆಯಾಗಿದೆಯೇ ಹೊರತು ಯಾವುದೇ ವ್ಯಕ್ತಿ, ಸಂಸ್ಥೆ, ಧರ್ಮ, ಪಂಗಡ ಇತ್ಯಾದಿಗಳನ್ನು ನಿಂದಿಸುವ ಅಥವಾ ಅವಮಾನಿಸುವ ಉದ್ದೇಶವಿರುವುದಿಲ್ಲ. ಹಾಗೆ ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆಗಳಿದ್ದಲ್ಲಿ contact@pratidhwani.com ಗೆ ಇಮೇಲ್ ಮಾಡಿ. ಈ ಪ್ರೀತಿ ಅಂದ್ರೆ ಏನು? ಬನ್ನಿ, ನಿಮ್ಮ ಈ ಪ್ರತಿಧ್ವನಿಯ ಲವ್ ಮ್ಯಾಚ್ ಬಾಕ್ಸ್ 2ನೇ ಸೀಸನ್ನಲ್ಲಿ ಕೂಡ ಈ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡ್ತಾ ಸಾಗೋಣ. ನೀವು ಕೇಳ್ತಾ ಇದ್ದೀರಾ ಲವ್ ಮ್ಯಾಚ್ ಬಾಕ್ಸ್. ಹಾಗೆ ನಾನು ನಿಮ್ಮ ಜೊತೆ ಚೇತನ್ ನಾರಾಯಣ ಸ್ವಾಮಿ. ಲವ್ ಸ್ಟಾರ್ಟ್ ಆಗಿರೋದು ಜಂಗಮವಾಣಿ ಮೂಲಕದಿಂದ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೋಸ್ಕರ ಟೆಲಿಫೋನ್ ಗೆಳತಿ ವೆಲ್ಕಮ್ ಸರ್. ನಾನು ಯಾರನ್ನ ಇಷ್ಟಪಡ್ತೀನೋ ಅವ್ರ ವಾಯ್ಸ್ ಚೆನ್ನಾಗಿರ್ಬೇಕು ಅನ್ನೋದಿತ್ತು ಸರ್. ಆ್ಯಕ್ಚುಲಿ ನನಗೆ ಲವ್ ಮ್ಯಾರೇಜ್ ಅಂದ್ರೇ ಇಷ್ಟ ಇರಲಿಲ್ಲ. ಫಸ್ಟ್ ನಾನು ಅವಳು ನೋಡೋಕ್ಕಿಂತ ಮೊದಲು ಅವಳ ವಾಯ್ಸ್ ಕೇಳಿದ್ದೆ. ಲವ್ ಅಂತ ಗೊತ್ತಿರಲಿಲ್ಲ, ಬಟ್ ಮಾತಾಡ್ತಿದ್ದೆ. ಮನುಷ್ಯ ಇದೇನೋ, ಅವಳು ಪಾಯ್ಸನ್ ತಗೊಂಡಿದ್ದಾಳು, ಅವಳು ಸಾಯ್ತಾಳ ಅವಳು ಅಂತ. ನಾನು ಏನ್ ಮಾಡ್ತಿದೆ ಅಂತ ಕೇಳಿದಾಗ್ಲೇ ಅದೇ ಬರೋದು ಸರ್ ಸಮಸ್ಯೆ ನಮ್ಗೆ. ಏನು ಮಾಡ್ತಾ ಇರ್ಲಿಲ್ಲ ಅವಾಗ. ನೀನೇನಾದ್ರು ಜಾಬ್ ಮಾಡಲೇಬೇಕು, ಮಾಡಿದ್ಮೇಲೆ ಆದ್ರೆ ಒಪ್ಪಿಸ್ತೀನಿ ನನ್ನ ಮನೆಯಲ್ಲಿ ಅಂತ ಮತ್ ಬಿಟ್ಬಿಟ್ಟ. ನೀನು ಸ್ವಂತ ದುಡಿಮೇಲಿ ನೀನು ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ. ನನಗೆ ಕೂತ್ಕೊಂಡು ಯೋಚನೆ ಮಾಡಿದೆ, ತುಂಬ ಹರ್ಟ್ ಆಯಿತು. ಬಟ್ ನಾನು ಅದನ್ನು ಸೀರಿಯಸ್ ಆಗಿ ತಗೊಂಡಿದ್ದು ಇವಳು ಹೇಳಿದ್ಮೇಲೆ. ಗೆಳತಿ ಬಲವಿಲ್ಲ. ಲವ್ ಮ್ಯಾಚ್ ಬಾಕ್ಸ್, ಲವ್ ಮ್ಯಾಚ್ ಬಾಕ್ಸ್, ಪ್ರತಿಧ್ವನಿ ಒರಿಜಿನಲ್. ಕೇಳುಗರೆ, ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ಸಿರಿ ಹಾಗೂ ಬಸವರಾಜು ಅವರು ತಮ್ಮ ಪ್ರೀತಿಯ ಕಥೆಯನ್ನ, ಅದರಲ್ಲಿದ್ದ ಏರಿಳಿತಗಳನ್ನ ಹಂಚ್ಕೊಳ್ತಾ ಇದ್ರು. ತಡ ಮಾಡದೆ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಸಿರಿ ಅವರೇ, ಬಸವರಾಜು ಅವರು ನಿಮ್ಮಿಬ್ಬರ ಪ್ರೀತಿಯ ಕಥೆನ ಹೇಳಿ ಎಲ್ಲರ ಒಪ್ಪಿಗೆ ಅಂತೂ ಪಡೆದ್ಬಿಟ್ರು. ಆದರೆ ನಿಮ್ಮನೇಲಿ ಹೇಗಿತ್ತು? ನನಗೆ ಅದೇ ಒಂಥರ ಈ ಕಡೆ ಏನಾಗುತ್ತೆ ಅನ್ನೋ ಟೆನ್ಷನ್ನೇ ಜಾಸ್ತಿ ಇತ್ತು ಸರ್ ಅವಾಗ. ಆ್ಯಕ್ಚುಲಿ ಬೆಂಗಳೂರಿಗೆ ನಾನು ಜಾಬ್ ಮಾಡೋಕ್ಕೆ ಬಂದ್ರೂ ಲೈಕ್ ಇವ್ರು ಬೇರೆ ಇಲ್ಲೇ ಇನ್ಸ್ಟಿಟ್ಯೂಟ್ ಸೇರ್ಕೊಂಡಿದ್ದಾರೆ. ಸೊ ಒಂದೇ ಕಡೆನೇ ಇದ್ದಾರೆ. ಅದಕ್ಕೆ ಅವ್ರಿಗೊಂಥರ ಟೆನ್ಷನು, ಏನು ಬೇಡ, ಜಾಬ್ ಮಾಡೋದು ಬೇಡ, ಮನೆಗೆ ಬಂದುಬಿಡು, ಆ ಥರ ಎಲ್ಲ ಸ್ಟಾರ್ಟ್ ಆಯಿತು ನಮ್ಮ ಮನೆಯಲ್ಲಿ. ನಮ್ಮ ಅಕ್ಕನೂ ಇದ್ದಾರೆ, ಅವರು ಬೆಂಗಳೂರಲ್ಲೇ ಇರೋದು. ಸೊ ಅಲ್ಲೇನಾಯಿತು, ಅಕ್ಕ ನನ್ನ ಹತ್ರ ಹೇಳಿದ್ರು ಈ ಥರ ಎಲ್ಲ ಇವಾಗಷ್ಟೇ ಚೆನ್ನಾಗಿರತ್ತೆ, ಆಮೇಲೆ ಮದುವೆ ಆದರೆ ಹಿಂಗೆ ರಿಯಾಲಿಟಿ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರು ನನಗೆ. ಅವ್ರ ಫ್ರೆಂಡ್ಸ್ಗಳದ್ದು ಯಾವ್ಯಾವ ಥರ ಆಗಿದೆ ಲೈಫು, ಆ ಥರ ಎಲ್ಲ ನಂಗೆ ಹೇಳಿದ್ರು. ಸೊ ನಾನೊಂಥರ ಸ್ವಲ್ಪ ನಾನು ಇದೆಲ್ಲ ಆಸ್ಟ್ರಾಲಜಿ ಎಲ್ಲ ಜಾಸ್ತಿ ನೋಡ್ತಾ ಇರ್ತೀನಿ. ಸೊ ಇವ್ರದ್ದು ಮೀನರಾಶಿ, ನಂದು ಕ್ಯಾನ್ಸರು. ಸೊ ಎರಡೂ ಬಾಂಡಿಂಗ್ ಹೆಂಗಿರುತ್ತೆ ಅದೇ ಚೆಕ್ ಮಾಡ್ತಾ ಇದ್ದೆ. ಸೊ ಚೆನ್ನಾಗಿರುತ್ತೆ ನಂದು ಬ್ಲೈಂಡ್ ಬಿಲೀಫ್ ಅದು. ಸೊ ಬಟ್ ಮನೆಯಲ್ಲಿ ಒಪ್ಸಿದ್ರೆ ಎಲ್ಲ ಮುಂದೆ ಚೆನ್ನಾಗಿ ಆಗ್ಬೋದಲ್ಲ. ಸೊ ನಾವು ನಂದು ಹೆಂಗಾಯ್ತು ಅಂದರೆ ಅವಾಗೆಲ್ಲ ಸೆಟ್ಲ್ ಆದವ್ರಿಗೆ ಮದುವೆ ಆಗೋಣ, ಒಳ್ಳೇದಾಗತ್ತೆ ಅಂತ ಆ ಥರ ಇತ್ತು. ಆಮೇಲೆ ಆಯ್ತಂದ್ರೆ ಲೈಕ್ ಇಲ್ಲ, ನಾನು ಅವರು ಒಂದೇ ಸತಿಗೆ ಸೆಟ್ಲ್ ಆದರೆ ಇನ್ನೂ ಚೆನ್ನಾಗಿರತ್ತೆ ಅಂತ ಹಿಂಗೆ ಬಂತು ತಲೆಯಲ್ಲಿ. ಇವಾಗ ಅಕ್ಕ ಆದರೆ ಅವ್ರದ್ದು ಎಲ್ಲ ವೆಲ್ ಸೆಟಲ್ಡ್ ಫ್ಯಾಮಿಲಿ ಕೊಟ್ಟಿದ್ದಾರೆ ಅವ್ರಿಗೆ. ಅವರು ಒಂದ್ಸತಿ ಇವ್ನ ನಂಬರ್ ತೊಗೊಂಡು ಇವ್ನಿಗೆ ಮಾತಾಡಿದ್ರು, ಏನು ಮಾಡ್ತೀಯಾ, ಈ ಥರ ಎಲ್ಲ ಇರುತ್ತೆ ಮುಂದೆ, ಹೆಂಗೆ ಫ್ಯಾಮಿಲಿ ಒಂದು ನೋಡ್ಕೋಬೇಕಂದ್ರೆ ರೆಸ್ಪಾನ್ಸಿಬಿಲಿಟಿ ತುಂಬ ಮುಖ್ಯ ಆಗುತ್ತೆ, ಈ ಥರ ಇವಾಗ ಏನೋ ಹೇಳ್ತೀಯಾ, ಜೀವನ ಎಲ್ಲ ಮಾಡಬೇಕಂದ್ರೆ ಒಂದು ಜಾಬ್ ಇರಬೇಕು ಫಿಕ್ಸ್ ಆಗಿ, ಹಾಗೆಲ್ಲ ಹೇಳಿದಾಗ ಸ್ವಲ್ಪ ಇವನ್ನೆಲ್ಲ ಅಕ್ಕ ಜೊತೆನೂ ಏನೇನೋ ಮಾತಾಡ್ಬಿಟ್ಟಿದ್ದಾನೆ. ಫುಲ್ಲು ಏನು ನಮ್ಗೇನು ಕಡಿಮೆ ಆಗಿದೆ, ನಮ್ಮ ಮನೆಯಲ್ಲಿ ಹೆಂಗಿದೆ ಹಂಗಿದೆ ಅಂತ ಫುಲ್ ಬಿಲ್ಡಪ್ ಥರ ಮಾತಾಡ್ಬಿಟ್ಟ. ಅದು ಅಕ್ಕನಿಗೆ ಸ್ವಲ್ಪ ಏನು ಯಾರಿಗೂ ರೆಸ್ಪೆಕ್ಟ್ ಮಾಡಲ್ಲ, ಆ ಥರ ಇದ್ದಾನೆ, ಹೆಂಗೆ ಇಷ್ಟಪಟ್ಟಿದೀಯಾ ಅಂತ ಅವಳು ನನಗೆ ಈ ಥರ ಎಲ್ಲ ಆಯಿತು. ಆಮೇಲೆ ಅವಳು ಪ್ರಾಮಿಸ್ ಕೂಡ ಮಾಡಿಸ್ಕೊಂಡ್ಲು, ಇಲ್ಲ ಅಕ್ಕ ನೀನು ಹೇಳ್ದಂಗೆ ಮಾಡ್ತೀನಿ ಅಂತ ಅಂದಿದ್ದೆ ನಾನು ಅವಳಿಗೆ. ಬಟ್ ಬಿಡೋಕ್ಕಾಗಲ್ಲ. ನಾನು ಹೇಳ್ದಂಗೆ ಕ್ಯಾನ್ಸರ್ ಏನ್ಸ್ ಹೆಂಗಂದರೆ ಒಂದು ಅಟ್ಯಾಚ್ ಆದರೆ ಅವರು ಏನೇ ಆದರೂ ಅದು ಬಿಡೋದೇ ಇಲ್ಲ, ಆ ಥರ ಇದೆ. ಸೊ ಯಾರಿಗೆ ಎಷ್ಟು ಅಸ್ಟ್ರಾಲಜಿ ಗೊತ್ತಿರುತ್ತೋ ಅವ್ರಿಗೆ ಗೊತ್ತಿರುತ್ತೆ.
ಸೊ ಒಬ್ರಿಗೆ ನಾವು ಹಚ್ಕೊಂಡ್ವಿ ಅಂದರೆ ಅದು ಬಿಡೋಕ್ಕೆ ಆಗಲ್ಲ, ಆ ಥರ ಇದೆ ನಂದು. ಹಾಗಾಗಿ ಹ್ಞೂ ಅಂದೆ ಆ ಮೂಮೆಂಟಲ್ಲಿ. ಸೊ ಬ್ಲಾಕ್ ಎಲ್ಲ ಮಾಡಿದೆ. ಆಮೇಲೆ ಇವನು ಏನಂದರೆ ಅವ್ನ ಫ್ರೆಂಡ್ ನಂಬರಿಂದ ಮತ್ತೆ ಟ್ರೈ ಮಾಡ್ದ ನನಗೆ ಕಾಲ್ ಮಾಡೋಕ್ಕೆ. ಆಮೇಲೆ ಮತ್ತೆ ಬ್ಲಾಕ್ ತೆಗೆದು ಮತ್ತೆ ಸ್ಟಾರ್ಟ್ ಆಯಿತು, ಹಾಗೆ ಪ್ಯಾಚಪ್ ಆಯಿತು ಅಷ್ಟೇ. ಅಲ್ಲಿಗೆ ಸಿರಿಯವ್ರೆ, ನಿಮ್ಮನೇಲಿ ಇವ್ರ ಬಗ್ಗೆ ಬೇರೆನೇ ಅಭಿಪ್ರಾಯ ಮೂಡಿತ್ತು. ಹಾಗಿದ್ದಾಗ ಹೇಗೆ ಒಪ್ಸಿದ್ರಿ? ಯಾವಾಗ ಒಪ್ಸಿದ್ರಿ? ಯಾರು ಒಪ್ಸಿದ್ರಿ? ಅದು ನನ್ನ ಮೇಲೇ ಇತ್ತಲ್ಲ ಸರ್. ಇವಾಗಂತೂ ಅವ್ರ ಮನೇಲಿ ಓಕೆ ಆಗಿತ್ತು. ಹುಡುಗಿ ಕಡೆನೇ ಇವಾಗ ಸ್ವಲ್ಪ ಟೆನ್ಷನ್ ಇರೋದಿಲ್ಲ. ಸೊ ಅವ್ನ ಮನೆಯಲ್ಲೂ ಅಣ್ಣ ಮತ್ತು ಅಕ್ಕ ಅಪೋಸ್ ಮಾಡಿದ್ರು. ಸೊ ಅಮ್ಮ ಪಪ್ಪ ಹೆಂಗೆ ಅಂದ್ರೆ ಅವ್ರೊಂಥರ ಎಲ್ಲದಕ್ಕೂ ಹೂ ಅಂತಾರೆ ಸರ್, ಹಂಗಿದ್ರು ನಮ್ಮಪ್ಪ ಅಮ್ಮ. ಅದಕ್ಕೆ ನಾನು ಹೇಳಿದೆ, ಇಲ್ಲ ಪಪ್ಪ, ಇವಾಗ ಅಣ್ಣ ಹೇಳಿಸ್ತಾ ಇದ್ದ ಅಪ್ಪನ ಕಡೆ, ಪಪ್ಪ ಬೇರೆಯವ್ರಿಗೆ ತೋರ್ಸೋಣ ಇವಳಿಗೆ ಅಂತ ಹಿಂಗೆಲ್ಲ ಹೇಳಿದ್ರೆ, ಅಂದರೆ ಅವ್ನ ಫ್ರೆಂಡ್ಸಲ್ಲಿ ಇನ್ನೂ ಚೆನ್ನಾಗಿರೋ ಸೆಟ್ಲ್ಡ್ ಆಗಿರೋರು ಇದ್ರಲ್ಲ, ಆ ಥರದ್ದೆಲ್ಲ ಹೇಳ್ತಾ ಇದ್ದ. ಬಟ್ ಅವಳು ಒಪ್ಪಿಗೆ ಇಲ್ಲದೆ ಹೆಂಗೆ ಮಾಡಿಸ್ತೀಯ ನೀನು ಅಂತ ಅಣ್ಣನಿಗೆ ಬೈದರು ನಮ್ಮಪ್ಪ. ಓ ಅವಳಿಗೆಲ್ಲ ಸಪೋರ್ಟ್ ನಿಮ್ಮ ಕಡೆಯಿಂದನೇ ಹಿಂಗಾಗಿರೋದಕ್ಕೆ ಹಂಗಾಗಿದ್ದಾಳು ಅವಳು ಅಂತ ಅಪ್ಪ ಅಮ್ಮನಿಗೆ ಬೈದ. ಸೊ ನಾನು ಆಯಿತು ಪಪ್ಪನೇ ಒಪ್ಕೊಂಡಿದ್ದಾರೆ ಅಂದರೆ ಆಗತ್ತೆ ಬಿಡು ಅಂತ ಅವಾಗ ಕನ್ಫರ್ಮ್ ಆಯಿತು ನನಗೆ. ಸೊ ಅಲ್ಲಿ ಒಪ್ಕೊಂಡ್ರಲ್ಲ, ಆಮೇಲೆ ಇವ್ನಿಗೆ ನಾನು ಸ್ಟಾರ್ಟ್ ಮಾಡಿದೆ, ನೀನೇನಾದ್ರು ಜಾಬ್ ಮಾಡಲೇಬೇಕು, ಮಾಡಿದ್ಮೇಲೆ ಆದರೆ ಒಪ್ಪಿಸ್ತೀನಿ ನನ್ನ ಮನೆಯಲ್ಲಿ ಅಂತ. ಅದಕ್ಕೋಸ್ಕರ ಯಾವುದೋ ಒಂದು ಇಂಜಿನಿಯರಿಂಗ್ ಮೇಲೆ ಯಾವುದೋ ಒಂದು ಜಾಬ್ ಮಾಡು ಅಂತ ಫೋರ್ಸ್ ಮಾಡಿದೆ. ಎಷ್ಟೋ ಒಂದು 10,000ನೇ ಕೊಡಲಿ, ಏನೋ ಇಲ್ಲಿ ಒಟ್ಟಿನಲ್ಲಿ ಜಾಬ್ ತೊಗೊಂಡು ನಂಗೆ ನೋಡೋಕೆ ಬರ್ಬೇಕಷ್ಟೇ ಅಂತ ಹೇಳಿದೆ. ಬಸವರಾಜ್ ಅವರೇ, ನೀವು ಈ ಕಂಡೀಷನ್ನ ಹೇಗೆ ತಗೊಂಡ್ರಿ? ಸರ್ ಆಕಾಶ ತಲೆ ಮೇಲೆ ಬಿದ್ದಾಗ ಆಯ್ತು. ಅವಾಗ ಸಿಕ್ಕಾಪಟ್ಟೆ ಅಲ್ಲಿವರೆಗೂ ಏನಂದ್ರೆ ಸರ್ ಉಂಡಾಡಿ ಗುಂಡಾನೆ ಉಣ್ಕೊಂಡು ಊರಲ್ಲಿ ಆರಾಮಾಗಿ ಅವ್ರ ಫಂಕ್ಷನ್ ಇದೆ, ಇವ್ರ ಮಗಳ ಮದ್ವೆ ಇದೆ, ಅವ್ರದ್ದು ಏನಂತಾರೆ ಆ ಟೈಮಲ್ಲಿ ಎಲ್ಲ ಬರೀ ಫಂಕ್ಷನ್, ಫ್ಯಾಮಿಲಿ ಎಲ್ರಿಗೂ ಅದು ಒಳ್ಳೆ ಹೆಸರು ಸರ್ ಎಲ್ಲ ಕಡೆಗೂ ನಂದು. ಯಾಕಂದ್ರೆ ಎಲ್ಲ ಫಂಕ್ಷನ್ ಅಟೆಂಡ್ ಆಗ್ತಿದ್ನಲ್ಲ, ಯಾಕಂದ್ರೆ ಮಾಡೋಕ್ ಕೆಲಸ ಇರಲಿಲ್ಲ. ಸೊ ಎಲ್ಲ ಕಡೆಗೂ ಹೋಗೋದು, ಎಲ್ಲ ಕಡೆ ಸುತ್ತಾಡೋದು. ಅವ್ರ ಮಗ ತುಂಬಾ ಒಳ್ಳೆವನ್ರಿ, ಯಾವಾಗ ಒಂದು ಫಂಕ್ಷನ್ ಮಿಸ್ ಮಾಡಲ್ಲ ಅಂತ. ಸೊ ಬೇರೆ ಕೆಲಸ ಇರ್ಲಿಲ್ವಲ್ಲ ನನಗೆ. ಸೊ ಇವರು ಕೆಲಸ ಇಲ್ಲದೆ ಆಗಲ್ಲ, ಒಂದು ಯಾವ್ದಾದ್ರು ಜಾಬ್ ಮಾಡಬೇಕು ಅಂದಾಗ ಹುಡ್ಕಕ್ ಶುರು ಮಾಡಿದೆ ಸರ್. ನನಗೆ ನಿಜವಾಗ್ಲೂ ಲೈಫ್ ಚೇಂಜಿಂಗ್ ಪಾಯಿಂಟ್ ಅಂದ್ರೆ ಅದೇ. ಅವಾಗ ಅನ್ಸಿದ್ದು ನನಗೆ, ನಾನು ಅನ್ಕೊಂಡಿದ್ದು ಅಂತೇನೋ, ಬಟ್ ಲೈಫ್ ಏನಂದ್ರೆ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಬೇಕು ಮನುಷ್ಯನ್ಗೆ ಅಂತ. ಸೊ ಬೆಳಗಾವಿಲಿ ಹೋಗಿ ಒಂದು ಕಂಪ್ನಿಲಿ, ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅದು. ಸೊ ಅಲ್ಲಿ ಕೇಳ್ಕೊಂಡು ಒಂದು 2 ತಿಂಗಳು ಟ್ರೈನಿಂಗ್ ತಗೊಂಡು ಅಲ್ಲಿ ಜಾಯ್ನ್ ಆದೆ ಸರ್. ಅಲ್ಲಿ ಜಾಯ್ನ್ ಆದ್ಮೇಲೆ ಇವ್ರ ಮನೇಲಿ ಹೇಳಿದ್ವಿ. ಅದು ಯಾವುದೋ ಒಂದು ಕೆಲಸ ಮಾಡ್ತಾರೆ ಇವರು. ಹೆಂಗೆ ಅಂದ್ರೆ ನಾನು ಬರೀ ಅಸ್ಟ್ರಾಲಜಿ ಹೇಳೋಕೆ ಕೂತಿದ್ದೀನಿ ಅನ್ಬೇಡಿ. ಮೀನ ರಾಶಿ, ಮೀನ ಯಾವ ಥರ ಚಂಚಲ ಇರತ್ತಲ್ಲ, ಆ ಥರನೇ ಇರ್ತಿದ್ರು. ಒಂದು ಜಾಬ್ ಫಿಕ್ಸ್ ಆಗಿ ಇದು ಮಾಡು ಅದು ಮಾಡು, ಖುಷಿ ಕೊಡುತ್ತೆ ಅದು ಮಾಡೋರು ಸರ್ ನಾವು ಕೆಲಸನ. ಇಲ್ಲ ಅಂತ ಬಿಟ್ಟು ಬಂದ್ರು. ನನ್ಗೆ ಇನ್ನೊಂದ್ಸತಿ ಟೆನ್ಷನ್. ಏನಂದ್ರೆ ಫಿಕ್ಸ್ ಎಲ್ಲ ಆಗಿದೆ, ಇವ್ರ ಮನೇಲೆಲ್ಲ ಗೊತ್ತಾಗಿದೆ ಜಾಬ್ ಮಾಡ್ತಾ ಇದ್ದಾನೆ ಬೆಳಗಾವಿಲಿ, ಜಾಬ್ ಮಾಡ್ತಿದ್ದಾನೆ. ನಾನು ಖುಷಿನಲ್ಲಿ ಆಗಿಲ್ಲ, ಆಲ್ರೆಡಿ ಬಿಟ್ಟಿದ್ದೆ ನಾನು. ಮತ್ ಬಿಟ್ಬಿಟ್ಟ, ಅಯ್ಯೋ ಮುಗೀತಿ ಇವಾಗ ಅಂತ. ಬಟ್ ಅದನ್ನ ಬಿಟ್ಟಿಲ್ಲ ಸರ್, ನಾವು ಬಿಟ್ಟಿಲ್ಲ ಅಂತಾನೆ ಹೇಳ್ಕೊಂಡೆ. ಅದು ಮ್ಯಾನೇಜ್ಮೆಂಟ್ ಮದ್ವೆನೇ ಮುಗಿಸಿದ್ವಿ. ಮದ್ವೆ ಮುಗ್ದಿದೆ, ಇನ್ನೂ ಹೋಗೇ ಇಲ್ವಲ್ಲ ಬೆಳಗಾವಿಗೆ ಯಾವ ಹೋಗ್ತೀನಂತ. ಇಲ್ಲ ಅಲ್ಲೆಲ್ಲ ಸ್ವಲ್ಪ ದೂರ ಅಂತೆ, ಅದಕ್ಕೆ ಇಲ್ಲೆಲ್ಲ ಹುಡುಕ್ತಾನಂತೆ ಬೇರೆ ಅಂತ. ಇಲ್ಲಿ ಬೇರೆ ಹುಡುಕ್ತಾನೆ ಇವಾಗ, ಇಲ್ಲಿ ಗುಲ್ಬರ್ಗದಲ್ಲಿ ಎಲ್ಲಿ ಕಂಪ್ನಿ ಇದೆ ಅಂತ, ಇಲ್ಲೆಲ್ಲ ಬೆಂಗಳೂರಲ್ಲಿ ಹೋಗಿ ಹುಡುಕ್ತಾನೆ ಅಂತ. ಅದು ಯಾವ ಬಾಯಲ್ಲಿ ಹೇಳದ್ನೋ, ನಾನು ಮಾರ್ಚಲ್ಲಿ ಹೋಗ್ತೀನಿ ಬೆಂಗಳೂರಿಗೆ ಅಂತ ಫಿಕ್ಸ್ ಆದೆ. ನೋಡ್ತೀವಿ ಮಾರ್ಚಲ್ಲಿ ಕೊರೋನಾ ಸ್ಟಾರ್ಟ್, ಲಾಕ್ಡೌನ್ ಸ್ಟಾರ್ಟ್ ಆಯ್ತು ಅವಾಗ. ಸರ್ ನಮ್ಮ ಮದುವೆ ಆಗಿದ್ದು ಜನವರಿ 26, 2020, 26th ಜನವರಿ. ಸೊ ಅವಾಗ ಆಗಿದ್ದು. ಬಟ್ ಆ ಮದುವೆ ಡೇಟು ಫಿಕ್ಸ್ ಮಾಡಿರೋದು ನಾನೇ. ಆ ಡೇಟ್ಗೆ ನನ್ನ ಮದುವೆ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ, ಇವಳಿಗೂ ಗೊತ್ತಿರಲಿಲ್ಲ. ಅದು ತಮಾಷೆ. ನಮ್ಮ ಸಿಸ್ಟರ್ ಮ್ಯಾರೇಜ್ ಮಾಡಬೇಕು ಅಂತ ನಮ್ಮಪ್ಪ ನಾನು ಓಡಾಡ್ತಾ ಇದ್ವಿ. ಮುಹೂರ್ತ ತಗೊಂಡ್ ಬಂದ್ವಿ. ಡೇಟು 26 ಜನವರಿ, ಒಳ್ಳೆ ಮುಹೂರ್ತ ಇದೆ, ಸಂಡೇ ಬೇರೆ ಇತ್ತು, ಸಂಡೇ ಇತ್ತು. ದಿನ ಮುಹೂರ್ತ ಚೆನ್ನಾಗಿತ್ತು ಅಂತ ಹೇಳಿದ್ರು. ಸೊ ಅವಾಗ ಚೌಟ್ರಿನೂ ಯಾವ್ದು ಖಾಲಿ ಇರುತ್ತೆ ಅದು ನೋಡ್ಕೊಂಡು 26th, ಆಮೇಲೆ ಜನವರಿ 30th 2 ಇತ್ತು. ಅದು ಬುಕ್ ಆಗಿದೆ ಅಂದಾಗ 26 ಮಾಡೋಣ ಪಾಪ, ಅವತ್ತು ಜೆಂಡ ಹಾರ್ಸೋಣ ಅಂತ ನಾವು ಸರಿ ಅಂತ ಎಲ್ಲ ಮಾತಾಡ್ಕೊಂಡು ಬಂದ್ವಿ ಸರ್. ಅಲ್ಲ ಆಗೋದಾಗಿದೆ, ನಿಂದೊಂದು ಮಾಡ್ಬಿಡೋಣ ಅಂತ. ಇವರು ನಮ್ಮ ಪಪ್ಪ ಏನ್ ಮಾಡಿದ್ದಾರೆ, ಇವ್ರ ಪಾಪ ಕಾಲ್ ಮಾಡ್ಬಿಟ್ಟು ಮಾತಾಡ್ಬಿಟ್ಟು ಸರ್ ಇವ್ರದ್ದು ಮಾಡ್ಬಿಡೋಣ ಸರಿ, ಹೆಂಗಿದ್ರಿ ಇವ್ರು ಇಬ್ರು ರೆಡಿನೇ ಅದಾರ, ಇವ್ರು ಮಾಡೋಣ ಅಂತಂದ್ರು. ರೆಡಿ ಅದಾರ ಅಂದ್ರೆ ನಮಗೂ ಗೊತ್ತಿಲ್ಲ. ಇವಳು ಏನಂದ್ರೆ ಇಷ್ಟ ಯಾಕೆ ಅರ್ಜೆಂಟ್ ಸರ್, ಇನ್ನೂ ಸರ್ ಇನ್ನೂ ನನ್ಗೆ ಶಾಕ್ ಆಗತ್ತೆ. 1ರಲ್ಲಿ 2 ಆಯ್ತು ಅಂತ ಮಾಡ್ಬಿಡೋಣ ಅಂತ ಅವ್ರ ತಂದೆಯವರು. ನಾನು ಇಲ್ಲ ಇದು ಹೆಂಗಾಗತ್ತೆ, ಇನ್ನೂ 2 ಮಂತ್, 1 ಮಂತ್ ಮುಂಚೆ ಅಷ್ಟೇ ಹೇಳಿರೋದು ಅವರು. 1 ಮಂತ್ ಸರ್ ಅಷ್ಟೇ. ಅದು ನವೆಂಬರ್ ಅಲ್ಲಿ ಡಿಸೈಡ್ ಆಗಿತ್ತು.
ಸೊ ನವೆಂಬರಲ್ಲಿ ಡಿಸೈಡ್ ಆಯ್ತು. ಹೌದಾ, ಇವ್ರ ಹಾಗಾದ್ರೆ ಅಕ್ಕ ಮದ್ವೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ, ನನ್ಗೂ ಇನ್ವೈಟ್ ಮಾಡು ಹಂಗೆ ನಾನ್ ಮಾತಾಡ್ತಾ ಇದ್ದೀನಿ. ಇಲ್ಲ ನಮ್ದೇ ಮದ್ವೆ ಅವಾಗಿದೆ ಅಂತ ಇವ್ನು ಹೇಳ್ತಿದ್ದಾನೆ. ಯಪ್ಪ ಆಯ್ತು ಮನೇಲಿ ಇಲ್ಲ ಬರ್ತಾರಂತೆ ನೋಡಕ್ಕೆ ಅಂತ ಇವ್ರು ನಮ್ಮ ಪಪ್ಪ ಹೇಳಿದಾರೆ. ಅವ್ರದವ್ರೆ ಮಾತಾಡ್ಕೊಂಡು ಡಿಸೈಡ್ ಮಾಡಿದಾರೆ ಸರ್. ಇವ್ರು ಹೇಗಿದ್ರು ಫಿಕ್ಸ್ ಅಲ್ವಾ, ಸೊ ಇವ್ರಿಗೂ ಸರ್ಪ್ರೈಸ್ ಇರುತ್ತೆ ಅಂತ ನಮ್ಮ ಪಪ್ಪ ನನಗೆ ನೋಡಪ್ಪ ನೀನು ನಾವು ಹೋಗ್ಬೇಕು ಹಿಂಗೆ ಹೆಣ್ಣು ನೋಡಕ್ಕೆ ಅಂತ. ಯಾವಾಗ ಅಂತ ಈ ಥರ ಡೇಟ್ ಹೇಳಿದ್ರು. ನಾವು ಇವ್ರಿಗೆ ಹೇಳಿದ್ವಿ. ಇವಳಿಗೆ ಹೇಳಿದಾಗ ಇವಳು ಫುಲ್ ಶಾಕು, ಏನು ನನಗೆ ಹೇಳಿಲ್ಲ ನೀನು ಅಂತ. ಇವಾಗ ಯಾಕೆ ಅಂತ. ಇನ್ನೊಂದೇನಂದ್ರೆ ಸರ್, ಇಲ್ಲಿ ಬಂದಿರೋದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೋಬೇಕಾಗಿತ್ತು ಸರ್. ಇವಳು ಒಂದು ದೊಡ್ಡ ಡ್ರೀಮ್ ಇತ್ತು. ಇದುವರೆಗೂ ಅದನ್ನ ಕೇಳಿ ಕೇಳಿ ಅನುಭವಿಸ್ತಾ ಇದ್ದೀವಿ. ಇದುವರೆಗೂ ಆಗಿಲ್ಲ ಅದು. ಯಾಕೆ ಪ್ರೀ ವೆಡ್ಡಿಂಗ್ ಶೂಟ್ ಮದುವೆಗಿಂತ ಮುಂಚೆನೇ ಆಗದಲ್ಲ. ಅದಕ್ಕೆ ಅಂತಾನೆ ಪ್ರತಿಧ್ವನಿ ಈವೆಂಟ್ಸ್ ಅಂತ ನಾವ್ ಆತರ ಇರಲ್ಲ ಅಲ್ಲ ಸರ್. ಇವಾಗ ಪ್ರಾಬ್ಲಮ್ ಆಗಿರೋದೀಗ. ಆಮೇಲೆ ಏನಾಯ್ತು? ಅದೇ ನೋಡಕ್ ಬರೋ ಶಾಸ್ತ್ರ ಇಟ್ಕೊಂಡ್ರಲ್ಲ, ನಾನ್ ಅನ್ಕೊಂಡೆ ಬರೀ ಎಂಗೇಜ್ಮೆಂಟ್ ಮಾಡ್ಬಿಡ್ತಾರೆ, ಸೊ ಒನ್ ಇಯರ್ ಆದ್ರೂ ಟೈಮ್ ಕೊಡ್ತಾರೆ ನಮ್ಗೆ, ಸೊ ಅಲ್ಲಿವರೆಗೆ ಏನಾದ್ರೂ ನಾವು ಸೆಟ್ಲ್ ಆಗೋಣ ಅನ್ನೋದು ನಂದು ಥಾಟು. ಬಟ್ ಅದನ್ನು ಟೈಮ್ ಕೊಡ್ಲಿಲ್ಲ. ಇವನಿಗಂತೂ ಇವನು ಆಯ್ತು ಮದ್ವೆನೇ ಆಗ್ತಾ ಇದೆ, ಇನ್ಯಾಕೆ ಜಾಬ್ ಮಾಡ್ಬೇಕು ಅಂತ ಸುಮ್ನಾಗಿದ್ದ ಏನೋ ಅನ್ಸುತ್ತೆ ಅವಾಗ. ಇಲ್ಲ ಅದಕ್ಕೆ ಕೊನೆಗೆ ಸರ್ ನಮ್ಮ ಸಿಸ್ಟರ್ ಮ್ಯಾರೇಜ್ ಅಂದ್ರೆ ನಮ್ಗೆ ಓಡಾಟನೂ ಇರುತ್ತೆ. ಸೊ ನಮ್ಮ ಮದ್ವೆದು ಎಲ್ಲ ಸೇರಿಸಿ ಒಟ್ಟಾರೆ ಇತ್ತು. ಇದ್ರದೊಂದು ಇನ್ನೊಂದು ತಮಾಷೆ ಇದೆ ಸರ್. ಇದು ಮಧ್ಯದಲ್ಲಿ ಈ ಮದ್ವೆ ಬಂದು 26 ಜನವರಿ ಸಂಡೇ ಇತ್ತು. ಸರ್ ಇದೆಲ್ಲ ಮದ್ವೆ ಆಯ್ತು, ಫಿಕ್ಸ್ ಆಯ್ತು. ಹಿಂದಿನ ದಿನ ಎಂಗೇಜ್ಮೆಂಟ್, ಅದ್ರ ನೆಕ್ಸ್ಟ್ ಡೇ ಮದ್ವೆ. ಫಸ್ಟ್ ನಿಮ್ ಮನೆಗೆ ನೋಡಕ್ ಬಂದಿರೋದಿಲ್ಲ, ಇವ್ರ ಮನೆಗೆ ನೋಡಕ್ ಹೋದ್ವಿ ಸರ್. ಫಸ್ಟ್ ಇವ್ರು ಏರಿಯಾದಲ್ಲಿ ಇವ್ರ ಮನೆ ಸುತ್ತಮುತ್ತಲ ಎಲ್ರಿಗೂ ಏನಂದ್ರೆ ಯಾರೋ ಹೊಸ ಹುಡುಗ ಬಂದಿದ್ದಾನೆ ನೋಡಕ್ಕೆ, ಹುಡುಗಿನ ಸಿರಿಗ್ ನೋಡಕ್ ಬಂದಿದ್ದಾರೆ, ಗಂಡು ಬಂದಿದೆ ಅಂತ ಅರೇಂಜ್ಡ್ ಅಷ್ಟೇ ಗೊತ್ತು. ಇವ್ರ ಮನೇಲಿ ಗೊತ್ತು, ನಮ್ಮ ಮನೇಲಿ ಗೊತ್ತು ಇದು ಸ್ಕ್ರಿಪ್ಟೆಡ್ ಅಂತ. ಮತ್ತೆ ಏನ್ ಮಾಡಿದ್ವಿ ಸರ್, ಹೋದ್ವಿ ಕೂತ್ಕೋತೀವಿ. ಅವರು ಇವ್ರು ನಮ್ಮ ಮಾವ ಇದಾರಲ್ಲ, ನಮ್ಮ ಮಾವನ ಫ್ರೆಂಡ್ ಒಬ್ರು ಇದ್ರು ಸರ್. ಅವ್ರು ರಿಟೈರು ಏನು ಹೆಡ್ ಮಾಸ್ಟರ್ ಏನು, ಅವರು ಏನಂದ್ರೆ ಫುಲ್ ಖಡಕ್ ಕ್ವಶನ್ ಸರ್. ಅವರು ಸ್ಟ್ರೇಟ್ ಫಾರ್ವರ್ಡ್. ಏನಪ್ಪಾ ನಿನ್ ಹೆಸರು, ಏನಪ್ಪಾ ನಿನ್ನ ಹೆಸರು, ಎಷ್ಟಿದೆ ಜಮೀನು, ಏನು ಕೆಲಸ ಮಾಡ್ತೀಯಾ, ಎಷ್ಟ್ ಜನ ಇದ್ದೀರಾ ನೀವು ಅಂತ. ಅಲ್ಲ ಆಕ್ಚುಲಿ ಅವ್ರ ಮುಂದೆನೆ ಅಪೋಸಿಟ್ ನಂಗೆ ಕೂಡ್ಸಿದ್ದಾರೆ. ನಿಜ ಭಯ ಸರ್, ಕೈ ಕಟ್ಕೊಂಡು ನನಗೆ ಒಳ್ಳೆ ಇವಾಗ ಕೇಳ್ದಂಗೆ ನಿಜ ಭಯ ಆಗ್ತಿದೆ. ಇದ್ಯಾರಪ್ಪ ಇವ್ರು, ಒಂದ್ 50 ಜನ ಇದಾರೆ ಸರ್ ಮುಂದೆ. ಏನ್ ಹೇಳೋದು, ಫುಲ್ ನಗು ಬರ್ತಾ ಇದೆ ನನಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡ್ತಾನೆ ಇಲ್ವಲ್ಲ, ಯಾವ್ದೋ ಒಂದ್ ಕಂಪ್ನಿ ಹೇಳ್ಬೇಕು, ಯಾವ್ದೋ ಒಂದ್ ಕಂಪ್ನಿ ಹೇಳ್ದೆ, ಅಲ್ಲಿ ಏನ್ ಮಾಡ್ತೀರಾ ಅಂತ. ಮಧ್ಯದಲ್ಲಿ ಯಾರೋ ಇಂಟರಪ್ಟ್ ಮಾಡಿ ಒಂದ್ ಸ್ವಲ್ಪ ನೀರ್ ಕೊಡಿ ಅಂದೆ, ಅವಾಗ ಅದು ಚೇಂಜ್ ಆಯ್ತು. ಇಲ್ಲಾಂದ್ರೆ ಅಲ್ಲಿ ಏನ್ ಮಾಡ್ತಾರ ಅಂತ ನನಗೂ ಗೊತ್ತಿಲ್ವಲ್ಲ. ಆತರ ಇವ್ರಿಗೆ ಮಾತಾಡ್ತಾರೆ, ಇವ್ರು ಮಾತಾಡ್ತಾರೆ ಅಂತ ಆತರ ಶುರು ಆಯ್ತು ಸರ್ ಅದು. ಆಮೇಲೆ ಎಲ್ಲ ಬಿಟ್ಟು ಇವಳು ಹಾಡ್ ಬೇರೆ ಹೇಳ್ತಾಳೆ ಅಂತ ಇವ್ರ ಮನೆ ಕಡೆಯಿಂದ ಅವರು ಕ್ವಶನ್ ಕೇಳ್ಬೇಕಲ್ಲ ಇವಾಗ ನನ್ಗೆ. ಅದಕ್ಕೆ ನಾನು ಮುಂಚೆನೆ ಹೇಳಿದ್ದೆ, ಸಿರಿ ಚೆನ್ನಾಗಿ ಇವಳು ವಾಯ್ಸ್ ಎಲ್ಲ ಕೇಳಿಸಿದ್ದೆ ಸರ್. ಮನೇಲೆಲ್ಲ ಇಷ್ಟ ಆಗಿತ್ತು, ಚೆನ್ನಾಗಿ ಹಾಡು ಹೇಳ್ತಾಳ ಅವಳು ಅಂತ. ಸೊ ಅಲ್ಲಿ ನೋಡಕ್ ಹೋದಾಗ ಅವರು ಅಂದ್ರು, ಒಂದ್ ಹಾಡು ಹೇಳಮ್ಮ ಅಂತ. ಅದ್ ಯಾವ್ದು ಹಾಡು ಹೇಳಿದ್ದೆ? ಅದು ದೇವ್ರ ಸಾಂಗ್ ಹಾಡ್ದೆ. ಒಂದ್ 2 ಪದ ಹಾಡ್ಬೋದಲ್ಲ? ಇವನೇ ಕಳ್ಸಿಕೊಟ್ಟಿದ್ದ ಅದನ್ನ. ಅಂದ್ರೆ ಅಲ್ಲೆಲ್ಲಾರ ಮುಂದೆ ಅಂದ್ರೆ ದೇವ್ರ ಹಾಡೇ ಹಾಡ್ಬೇಕಲ್ಲ. ನನ್ಗೆ ಜಾಸ್ತಿ ಬರ್ತಾ ಇದ್ದದ್ದು ಮೂವಿ ಸಾಂಗ್ಸ್. ಹರಗಂಗ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮನ ಜಯ ಮೃತ್ಯುಂಜಯ ಮಹಾದೇವ ಮಹೇಶ್ವರ ಮಂಗಳ ಶುಭ ಚರಣ ನಂದಿವಾಹನ ನಾಗಭೂಷಣ ನಿರುಪಮ ಗುಣ ಸದನ ನಿರುಪಮ ಗುಣ ಸದನ ನಟನ ಮನೋಹರ ನೀಲಕಂಠ ಸಾಯಿ ನಟನ ಮನೋಹರ ನೀಲಕಂಠ ಸಾಯಿ ನೀರಜದಳ ನಯನ ನೀರಜದಳ ನಯನ ಹರಗಂಗ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮನ. ಇದಿಷ್ಟು ಹಾಡ್ದೆ, ಖುಷಿ ಆಗ್ಬಿಟ್ರು. ಈ ಕತೆ ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಸುಮಾರು ವಿಷಯಗಳನ್ನ ತಿಳ್ಕೊಳ್ಳೋದು ಬಾಕಿ ಇದೆ. ಅದಕ್ಕಾಗಿ ನಮ್ಮ ಮುಂದಿನ ಸಂಚಿಕೆ ನಿಮಗಾಗಿ ಕಾಯ್ತಾ ಇದೆ. ನಾಳೆ ಮತ್ತೊಂದು ಸಂಚಿಕೆ ಹೊರ ಬರ್ತಾ ಇದೆ, ಹಾಗೆ ಅದನ್ನು ಕೇಳೋದನ್ನು ಮಾತ್ರ ಮರಿಬೇಡಿ. ನಿಮಗೂ ನಿಮ್ಮ ಕಥೆನ ನಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನೋ ಇಚ್ಛೆ ಇದ್ರೆ ನಮಗೆ ವಾಟ್ಸಪ್ ಮಾಡಿ 9481704305.
ಈ ಸಂಚಿಕೆಯ ಸಂಭಾಷಣೆ ಬರೆದಿರೋರು ಚೇತನ್, ಸಿಂಗಲ್ ಸುಂದರ ಆಗಿ ವಿಕಾಸ್ ಮಂಜುನಾಥ್ ಅವರು, ಹಾಗೆ ಪಂಪಾಪಣ್ಣನಾಗಿ ಮಹೇಶ್ ಅವರು ಅದ್ಭುತವಾಗಿ ಮನರಂಜಿಸಿದ್ದಾರೆ. ಹಾಗೆ ಪ್ರತಿಧ್ವನಿಯ ಮತ್ತಷ್ಟು ಪಾಡ್ಕಾಸ್ಟ್ ಕೇಳೋದಕ್ಕೆ ವಿಸಿಟ್ ಮಾಡಿ podcast.pratidhwani.com. ಹಾಗೆ ಸಂಗೀತ ಕಲಿಯೋದಕ್ಕಾಗಲಿ, ಫೋಟೋಗ್ರಫಿ, ಇವೆಂಟ್ ಮ್ಯಾನೇಜ್ಮೆಂಟ್, ಈ ರೀತಿಯ ಮತ್ತಷ್ಟು ಸರ್ವಿಸ್ನ ನೀವು ಪಡಿಬೋದು. ಅದಕ್ಕಾಗಿ ನಮಗೆ ವಾಟ್ಸಪ್ ಮಾಡ್ಬೋದು 9481704305. ಇಷ್ಟನ್ನ ಹೇಳ್ತಾ ಸೈನಿಂಗ್ ಆಫ್, ಚೇತನ್ ನಾರಾಯಣ ಸ್ವಾಮಿ.